ನ್ಯೂಸ್ಗೆ ಸ್ವಾಗತ. ನಾನು ಗ್ರೇಷನಲ್ ಮೇಡ. ಮಾಲೂರು ತಾಲೂಕು ವಿಕ್ರಮ್ ಚಾರಿಟಬಲ್ ಟ್ರಸ್ಟ್ ಆಯೋಜಿಸಿದ್ದ ಬೃಹತ್ ರಕ್ತದಾನ ಶಿಬಿರ, ಹೆಲ್ಮೆಟ್ ವಿತರಣೆ ಹಾಗೂ 2 ಆಂಬ್ಯುಲೆನ್ಸ್ ಉಚಿತ ಸೇವಾ ಆರಂಭಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದರು. ಸಮಾಜ ಸೇವಕ, ಕಾಂಗ್ರೆಸ್ ಮುಖಂಡ ಲಿಂಗಾಪುರ ಕಿಟ್ಟಿಯವರ ಏಕೈಕ ಪುತ್ರ 2017ರಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದ ಪುತ್ರನ ನೆನಪಿಗಾಗಿ 7ನೇ ವರ್ಷದಲ್ಲಿ ಬೃಹತ್ ರಕ್ತದಾನ ಶಿಬಿರ, ಹೆಲ್ಮೆಟ್ ವಿತರಣೆ ಹಾಗೂ 2 ಆಂಬ್ಯುಲೆನ್ಸ್ ವಾಹನಗಳನ್ನು ಕೊಡುಗೆಯಾಗಿ ನೀಡಿದರು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆಂಬ್ಯುಲೆನ್ಸ್ ವಾಹನಗಳಿಗೆ ಚಾಲನೆ ನೀಡಿ ರಕ್ತದಾನ ಶಿಬಿರಕ್ಕೆ ಭೇಟಿ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಆರೋಗ್ಯ ಸಚಿವ, ಮಗನನ್ನು ಕಳೆದುಕೊಂಡ ನೋವನ್ನು ಭರಿಸಲು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಮುಂದಾಗಿರುವ ಲಿಂಗಾಪುರ ಕಿಟ್ಟಿಯವರ ಕಾರ್ಯ ಪವಿತ್ರವಾದದ್ದು ಎಂದು ಶ್ಲಾಘಿಸಿದರು. ತಾಲೂಕು ಯೂಸ್ ಆಗಬೇಕು, ಬೇರೆ ತಾಲೂಕು ಕಳಿಸ್ಕೊಡ್ತೀನಿ. ಮಾಲೂರು ತಾಲೂಕು ಮಾತ್ರ ಯೂಸ್ ಆಗಬೇಕು. ಏನಪ್ಪ? ಓಕೆ, ಥ್ಯಾಂಕ್ ಯು. ಲಿಂಗಾಪುರ ಕೃಷ್ಣಪ್ಪನವರು ಅವರ ಬಗ್ಗೆ ಈಗಾಗಲೇ ನಂಜೇಗೌಡರು ಹೇಳಿದರು, ನಮ್ಮ ಲಕ್ಷ್ಮೀನಾರಾಯಣವರು ಕೂಡ ಹೇಳಿದ್ರು. ಬಹಳ ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಭಾಳಷ್ಟು ಜನರಿಗೆ ಅವರ ಅನೇಕ ಯಾವುದೇ ಒಂದು ಸಮಸ್ಯೆಗಳು, ತೊಂದರೆಗಳು, ನೋವುಗಳು ಬಂದಾಗ ಆ ನೋವನ್ನು ಬರೆಸ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಮಾಡ್ತಾರೆ. ಆದರೆ ಬಹುಶಃ ಈ ರೀತಿಯಾಗಿ ಸಮಾಜಕ್ಕೆ ಒಳ್ಳೇದು ಮಾಡಿ ಒಂದು ಪರೋಪಕಾರಿಯ ರೀತಿಯಾಗಿ ನಾವು ಆ ನೋವನ್ನು ಬರೆಸುವಂಥದ್ದು ಏನಿದೆ, ಅದಕ್ಕಿಂತ ಒಳ್ಳೆಯ ಮಾರ್ಗ ಏನು ಯಾವುದೂ ಇಲ್ಲ. ಬಹುಶಃ ಆ ಮಾರ್ಗವನ್ನು ಅವರು ಹಿಡಿದಿದ್ದಕ್ಕೆ ಮತ್ತು ಅದರ ಮುಖಾಂತರ ಇವತ್ತು ಅವರ ಮಗನ ಹೆಸರಿನಲ್ಲಿ ಟ್ರಸ್ಟನ್ನು ಮಾಡಿ ಮತ್ತು ಏನೋ ಮೊದಲನೇ ವರ್ಷ ಮಾಡಿ 2ನೇ ವರ್ಷ ಮಾಡಿ ಬಿಡುವಂಥದ್ದಲ್ಲ, ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಇದು ಭಾಳ ವಿಶೇಷ. ಅದಕ್ಕೆ ಅವರ ಕೊಡುಗೆ ನಿಜವಾಗ್ಲೂ ಕೂಡ ಇದು ಏನು 2 ಆಂಬ್ಯುಲೆನ್ಸ್ ಕೊಟ್ಟಿದ್ದಾರೆ ನಮ್ಮ ಇಲಾಖೆಗೆ, ಬಹಳ ಒಂದು ಪವಿತ್ರವಾದಂಥ ಕೆಲಸ ಮಾಡಿದ್ದಾರೆ. ಅದರಿಂದ ನಮ್ಮ ಇಲಾಖೆಯ ಪರವಾಗಿ ಕೂಡ ನಾನು ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಮಾಲೂರು ಕ್ಷೇತ್ರದಲ್ಲಿ ಆಂಬ್ಯುಲೆನ್ಸ್ ಓಡಾಡ್ತಾ ಇರಬೇಕು, ಜನರಿಗೆ ಗೊತ್ತಾಗ್ತಾ ಇರಬೇಕು. ಯಾಕಂದರೆ ಒಂದು ಅವರ ವಿಕ್ರಮ ಚಾರಿಟಬಲ್ ಟ್ರಸ್ಟ್ ಅವ್ರು ಕೊಟ್ಟಿದ್ದಾರೆ ಅಂತ ಕೂಡ, ಮತ್ತು ಅದರ ಪೂರ್ತಿಯಾದಂಥ ಪ್ರಯೋಜನ ನಮ್ಮ ಜನರಿಗೆ ಸಿಗುವಂಥದ್ದು ಆಗಬೇಕು. ಅದರಿಂದ ಅದನ್ನು ಖಂಡಿತವಾಗಿ ಆಗಲಿ ಅಂತ ಸಂದರ್ಭದಲ್ಲಿ ಹೇಳಿ, ರಕ್ತದಾನ ಶಿಬಿರವನ್ನು ಕೂಡ ಮಾಡಿಸಿದ್ದಾರೆ ಮತ್ತು ಹಲವಾರು ಬೇರೆ ಬೇರೆ ಅವರು ನಿರಂತರವಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಅವರಿಗೆ ಭಗವಂತ ಇನ್ನು ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ, ನೋವನ್ನು ಭರಿಸುವಂಥ ಶಕ್ತಿಯನ್ನು ಕೂಡ ಕೊಡಲಿ ಮತ್ತು ಇನ್ನು ಇದೇ ಥರ ನಮ್ಮ ಜನರಿಗೆ, ಈ ಕ್ಷೇತ್ರದ ಜನರಿಗೆ ಸೇವೆಯನ್ನು ಮುಂದುವರಿಸತಕ್ಕಂಥದ್ದಕ್ಕೆ ಇನ್ನೂ ಅವರಿಗೆ ಹೆಚ್ಚಿನ ಆಶೀರ್ವಾದವನ್ನು ಕೂಡ ಭಗವಂತ ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನೋಡಿ, ನಮ್ಮನ್ನು ಕೂಡ ಕರೆಸಿದ್ದಾರೆ, ಭಾಳ ಒಂದು ಜಾಣ್ಮೆನೂ ಕೂಡ ಇದೆ. ಕರೆಸಿ ಇವತ್ತು ವೇದಿಕೆ ಮೇಲೆ ಎಲ್ಲವನ್ನು ನಮ್ಮನ್ನು ಹೊಗಳ್ಬಿಟ್ಟು ಈಗ ನಮ್ಗೆ ಆಸ್ಪತ್ರೆ ಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಕಮಿಟ್ಮೆಂಟ್ ಕೂಡ ಹಿಂಗೆ ಮಾಡಿಸ್ಕೋಬೇಕು ಅಂತ ಕೂಡ ಅವ್ರಿಗೆ ಗೊತ್ತಿದೆ. ಅದು ಮಾಡ್ತಾ ಇದ್ದಾರೆ ಅವರು. ಅಂದರೆ ಅಲ್ಟಿಮೇಟ್ಲಿ ಕೊನೆಯಲ್ಲಿ ಏನದು ನಮ್ಮ ಜನರಿಗೆ ಅನುಕೂಲ. ಅದಕ್ಕೆ ಅದು ನೋಡಿದ್ಮೇಲೆ ನಾನು ಖಂಡಿತವಾಗಿಯೂ ಈ ವೇದಿಕೆ ಮುಖಾಂತರ ನಾನು ಅವಾಗೂ ಭರವಸೆ ಕೊಟ್ಟಿದ್ದೆ, ಈಗಲೂ ಕೂಡ ಭರವಸೆ ಕೊಡ್ತೀವಿ. ಆಸ್ಪತ್ರೆಗೆ ಒಂದು ಕಾಯಕಲ್ಪವನ್ನು ನೀಡೋಣ. ಈ ಬರೋ ಆಯವ್ಯಯದಲ್ಲೇ ನಾನು ಮುಖ್ಯಮಂತ್ರಿ ಹತ್ರ ಮಾತನಾಡಿ ಅದಕ್ಕೊಂದು ನೀವು ಅನುದಾನ ಕೊಡಿಸ್ಬೇಕು ಅಂತ ಕೂಡ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಏನ್ ಕೊಡ್ರೆ? ಓಕೆ. ಸೊ ನಾನು ಓಡ್ಬೋದಾ ಈಗ? ಆಯ್ತಲ್ಲ, ಕೆಲಸ ಆಯ್ತಲ್ಲ. ಓಕೆ. ಈಗ ಅದರಿಂದ ಇವತ್ತು ನಾನು ಈಗ ಆಸ್ಪತ್ರೆಗೆ ಕೂಡ ಭೇಟಿ ಕೊಡ್ತೀನಿ. ಭೇಟಿ ಕೊಟ್ಟು ನಮ್ಮ ಉದ್ದೇಶ ಏನಂದ್ರೆ ಹೇಳಿದ್ರೆ, ಪ್ರತಿಯೊಂದು ತಾಲೂಕು ಆಸ್ಪತ್ರೆ, ಮೊನ್ನೆ ನಾವು CM ಜೊತೆ ಮೀಟಿಂಗ್ ಮಾಡೋದು, ಈ ಎಲ್ಲ ತಾಲೂಕು ಆಸ್ಪತ್ರೆಗಳನ್ನ ನಾವು ಮೇಲ್ದರ್ಜೆಗೆ ಏರಿಸ್ಬೇಕು ಮತ್ತು ಅದು 24/7 ನಡಿಬೇಕು. ಅಲ್ಲಿ ರಾತ್ರಿ 12 ಗಂಟೆಗೆ ಬಂದರೂ ಕೂಡ ಹೆರಿಗೆ ಇರ್ಬೋದು, ಎಸ್ಪೆಷಲಿ ತಾಯಿ ಒಂದು ಏನು ಹೆರಿಗೆ ಮಾಡುವಂಥ ಒಂದು ಇದಿರ್ತದೆ, ಮಕ್ಕಳ ಆರೋಗ್ಯ ಇರ್ತದೆ, ಅದರ ಬಗ್ಗೆ ನಮಗೆ ವಿಶೇಷ ಗಮನ ಇರಬೇಕು. ಅದಕ್ಕೆ ಅಧಿಕ ಪೋಸ್ಟ್ಗಳನ್ನು ಕೂಡ ಕೊಡೋದಕ್ಕೆ ನಾವೊಂದು ತೀರ್ಮಾನ ಮಾಡಿದ್ದೀವಿ. ಈಗ ಒಂದು ತಾಲೂಕು ಆಸ್ಪತ್ರೆಯಲ್ಲಿ 1 ಗೈನಕಾಲಜಿಸ್ಟ್ ಇದ್ದಾರೆ, 1 ಅನೆಸ್ಥೆಸಿಸ್ಟ್ ಇದ್ದಾರೆ, 1 ಪೀಡಿಯಾಟ್ರಿಷಿಯನ್ ಇದ್ದಾರೆ. ಈಗ ನಾವೇನು ಮೊನ್ನೆ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ 2 ಗೈನಕಾಲಜಿಸ್ಟು, 2 ಅನೆಸ್ಥೆಸಿಸ್ಟು, 2 ಪೀಡಿಯಾಟ್ರಿಷಿಯನ್ ಇರಬೇಕು. ಯಾಕೆ ಒಬ್ರು ಇದ್ರೆ ಒಬ್ರು ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಇರಬೇಕು. ಸೊ 24/7 ನಡಿಬೇಕು.
ಮತ್ತೆ ಏನೇನು ಸಿಬ್ಬಂದಿ ಅಗತ್ಯ ಇದೆ, ನರ್ಸ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಗ್ರೂಪ್ ಡಿ ಇರ್ಬೋದು, ಎಲ್ಲವನ್ನು ಕೂಡ ಬರ್ಸ್ಕೋಬೇಕು. ಶಾಸಕ ನಂಜೇಗೌಡರು ಮಾತನಾಡಿ, ಸತತ 7 ವರ್ಷಗಳಿಂದ ಲಿಂಗಾಪುರ ಕಿಟ್ಟಿ ಸಮಾಜಮುಖಿ ಕಾರ್ಯಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಲ್ಲಿಸುತ್ತಿರುವುದು ಪ್ರಶಂಸನೀಯ ಎಂದರು. ಸಹಿತ ಅದರಲ್ಲಿ ಕಿಟ್ಟಿ ಕೂಡ ಒಬ್ಬರು, ಆದ್ರೆ ದೇವರ ಬುದ್ಧಿ ಕೊಟ್ಟವನಲ್ಲ, ಅವನ ಮಗನಿಗೆ ಕಳ್ಕೊಂಡ ಮೇಲೆ ಏನ್ ಮಾಡ್ಬೇಕು, ಅವನು ಅವನ ಹೆಂಡತಿ ಇಬ್ಬರೇ ಇವತ್ತುವರೆಗೂ ಕೂಡ. ಇವತ್ತು 7ನೇ ವರ್ಷ ಕಾರ್ಯಕ್ರಮ ಅವರ ಮಗಂದು. ಪಾಪ ಆ ತಾಯಿ ಈ ವೇದಿಕೆ ಬರ್ಲಿಲ್ಲ, ನಾನು ನೋಡ್ಲೇ ಇಲ್ಲ. ಬಂದಾಗೆಲ್ಲ ನಾನು ಗಲಾಟೆ ಮಾಡ್ತೀನಿ, ಪಾಪ ಹೆಣ್ಣು ಮಗನ ಕರ್ಕೊಂಬಂದು ವೇದಿಕೆ ಮೇಲೆ ಕೂರಿಸು ಅಂತ ಬರೋದೇ ಇಲ್ಲ. ಅವ್ರ ಮನೆಗೆ ಹೋದ್ರೆ ಮನೆ ಚೆನ್ನಾಗಿದೆ, ಆ ಮನೇಲಿ ಆ ಮಗಂದು ಒಂದು ಇದು ಮಾಡಿ ಇಟ್ಬಿಟ್ಟವ್ರೆ. ಫೋಟೋ ಅಲ್ಲ, ಕಟೌಟ್ ತರ ಅವನ ಮಗನಿದ್ದಂಗೆ ಮಾಡಿ ಇಟ್ಬಿಟ್ಟವ್ರೆ. ಆ ತಾಯಿ ಪ್ರತಿದಿನ ಆ ಫೋಟೋ ನೋಡ್ಕೊಂಡು ತೃಪ್ತಿಯಾಗಿ ಆರೋಗ್ಯವಾಗಿ ಅವಳೆ. ನನಗೆ ಖುಷಿ ಆಗೋದೇನಂದ್ರೆ ಈ ನೋವಲ್ಲಿ ಕೂಡ ಆ ತಾಯಿ ಆರೋಗ್ಯವಾಗಿರೋದು ನಾನು ನೋಡ್ತೀನಿ. ಅವ್ರ ಮನೆಗೆ ತುಂಬಾ ಹತ್ರ, ನಮ್ಮ ಮನೆಗೂ ಕೂಡ ಕಿಟ್ಟಿ ತುಂಬಾ ಹತ್ರ. ಕಿಟ್ಟಿ ಅಂದ್ರೆ ನಮ್ಮ ಮನೆಯಲ್ಲಿ ನನ್ನ ತಮ್ಮ ಒಬ್ಬನವನಲ್ಲ, ಅವನೊಂಥರ, ಅವನು ಒಬ್ಬ ತಮ್ಮ ಇದ್ದಂಗೆ. ತುಂಬಾ ನಂಬಿಕೆ ನಮ್ಮ ಮನೆಯಲ್ಲಿ, ನಮ್ಮ ಕುಟುಂಬ ಅವನ ಕಿಟ್ಟಿ ಮೇಲೆ. ಯಾಕಂದ್ರೆ ಅವನು ಮೋಸ್ಕಾರನೆಲ್ಲ ನಂಬಿದ ಮೇಲೆ ನಂಬಿಕೆಸ್ತ. ಆ ನಂಬಿಕೆ ಇರೋದ್ರಿಂದ ತುಂಬಾ ಅಭಿಮಾನಿಗಳು ಹೆಚ್ಚಿಗೆ ಆಗವ್ರೆ. ವಿಕ್ರಮ್ ಚಾರಿಟಬಲ್ ಅಧ್ಯಕ್ಷ ಲಿಂಗಾಪುರ ಕಿಟ್ಟಿ ಮಗನನ್ನು ಕಳೆದುಕೊಂಡು ಅವನ ನೆನಪಿಗಾಗಿ ಸಮಾಜಕ್ಕೆ ಹಲವು ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿದ್ದು ಮುಂದೆಯೂ ಮುಂದುವರಿಸುತ್ತೇನೆ ಎಂದು ಗದ್ಗದಿತರಾದರು. ಇವತ್ತಿಂದ ಇನ್ನ ಒಂದು ಹೆಚ್ಚಿನ ನಮಗೆ ಪ್ರೋತ್ಸಾಹ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಇನ್ನ ಚೆನ್ನಾಗಿ ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ 2017 2ನೇ ತಾರೀಕು ತೀರ್ಕೊಂಡ. ಅದೇ ರೀತಿ ನಾವೇನೋ ಒಂದು ಮಾಡಬೇಕು ಅಂತ ದುಡ್ಡು ಅವನ ಜ್ಞಾಪನದಲ್ಲಿ ದುಡ್ಡು ಮಡಗಿದ್ದೆ. ಸುಮಾರು ನನ್ನ ಮಗನಿಗೆ ನಾನು ಎಲ್ಲರಿಗೂ ಚೆನ್ನಾಗಿ ಮಡಗಬೇಕು ಅಂತ. ಸರಿ, ಎಲ್ಲರಿಗೂ ಒಂದಿಷ್ಟು ನಮಸ್ಕಾರ. ಬೆಂಗಳೂರು ರಸ್ತೆಯ ಐಟಿಸಿ ಕಾರ್ಖಾನೆ ಬಳಿ ಅವೈಜ್ಞಾನಿಕ ಹಂಪುಗಳನ್ನು ನಿರ್ಮಿಸಿ 1-2 ದಿನದಲ್ಲಿ ತೆರವು ಮಾಡಿ ರಸ್ತೆ ಅಗತ್ಯದಿಂದ ವಾಹನ ಚಾಲಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಹಂಪುಗಳಿಂದ 4-5 ದ್ವಿಚಕ್ರ ವಾಹನ ಸವಾರರು ಆಸ್ಪತ್ರೆ ಸೇರಿದ್ದಾರೆ ಎಂದು ಸ್ಥಳೀಯರು ಪ್ರತಿಭಟಿಸಿದರು. ನೋಡಿ, ಇಲ್ಲಿ ಹಂಸಿರ್ಲಿಲ್ಲ, ರಾತ್ರಿ ಹಂಸ್ಗಳು ಹಾಕಿದ್ದಾರೆ. ಯಾವುದಿಲ್ಲಿ ಪೇಂಟ್ ಬಳ್ದಿಲ್ಲ. PWD ಇಂಜಿನಿಯರ್ ಬಂದೇ ಹಾಕ್ಸಿರೋದಂತೆ ಈ ಫ್ಯಾಕ್ಟ್ರಿ ಸೆಕ್ಯೂರಿಟಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಏನೂ ಇಲ್ಲ. ಹೈವೇನಾಗಿದ್ದು ITC ಫ್ಯಾಕ್ಟ್ರಿ ಹತ್ರ ನೋಡಿ, ಹೈವೇನಾಗ ಹಾಕಿದ್ದಾರೆ. ಅಲ್ಲಿ ಮಾಲೂರಲ್ಲಿ ಥಿಯೇಟ್ರ್ ಸರ್ಕಲ್ ಗುಂಡಿ ಬಿದ್ದೈತೆ, ರೈಲ್ವೆ ಇಂದಿರಾನಗರದಲ್ಲಿ ಗುಂಡಿ ಬಿದ್ದೈತೆ. ಆ ರೋಡ ಯಾವುದು ಹಾಕೋಕ್ಕಾಗಿಲ್ಲ. ಇಲ್ಲಿ ಚೆನ್ನಾಗಿರೋ ರೋಡಾಗ ಬಂದು ಆ ಫ್ಯಾಕ್ಟ್ರಿಯವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಯಾರ ಹೇಳಿದ್ದಂತ ಹಾಕಕ್ಕಸು ಇಂಜಿನಿಯರ್ ಹೇಳಿರೋದಂತ. ಎಲ್ಲಿ ಆಕ್ಸಿಡೆಂಟ್ ಆಗಿದ್ದು ರಾತ್ರಿ? ಇವಾಗಂತ ಆಕ್ಸಿಡೆಂಟ್ ಆಗಿದ್ದಲ್ಲಿ ಮುಂದೆ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀವಿ ನೋಡಿ. ಮಾಲೂರು ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಪಟ್ಟಣದ ಮಹಾರಾಜ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. ಆಗಮಿಸಿರ್ತಕ್ಕಂಥ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು KY ನಂಜೇಗೌಡ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಅವರಿಗೆ ಚಪ್ಪಾಳೆ ಮುಖಾಂತರ ಬರಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಕರ್ನಾಟಕ ದಲಿತ ಸಂಘ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರು, ಕೋಲಾರ ಚಿಕ್ಕಬಳ್ಳಾಪುರ ಆಂತರಿಕ ಶಿಸ್ತು ಸಂಘಟನಾ ಸಂಚಾಲಕ ಉಸ್ತುವಾರಿಗಳಾಗಿರ್ತಕ್ಕಂಥ ಸಿಲ್ಕುಂಟ್ ರಮೇಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಅವರಿಗೆ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಬಂದ್ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಖಜಾಂಚಿಗಳಾಗಿರ್ತಕ್ಕಂಥ ಭೀಮಜ್ಯೋತಿ ಅವರು ವೇದಿಕೆ ಮೇಲೆ ಬರಬೇಕು ಅಂತೇಳಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬಂದಿರತಕ್ಕಂಥ ಡಿ ಗೋಪಾಲ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತೇನೆ.
ಅದೇ ರೀತಿ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿರವರ ಶತಮಾನೋತ್ಸವ ಕಾರ್ಯಕ್ರಮವನ್ನು ಮಾಲೂರು ತಾಲೂಕು ಬಿಜೆಪಿ ಆಯೋಜಿಸಿತ್ತು. ಕಾರ್ಯಕ್ರಮದ ಬಗ್ಗೆ ತಾಲೂಕು ಬಿಜೆಪಿ ಅಧ್ಯಕ್ಷ ಟಿ.ಬಿ. ಕೃಷ್ಣಪ್ಪ ಹೇಳಿದ್ದು ಹೀಗೆ. ಆ ಕಾರಣದಿಂದ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರ ಆದಿಯನ್ನೆಲ್ಲ ಸ್ಮರಿಸುವಂಥ ವಿಶೇಷ ದಿನ. ಅದನ್ನೆಲ್ಲರೂ ಕೂಡ ಯುವ ರಾಜಕಾರಣಿಗಳು ಇವತ್ತು ಹಿರಿಯ ರಾಜಕಾರಣಿಗಳು ಕೂಡ ಅದನ್ನು ಮೈಗೂಡಿಸ್ಕೊಬೇಕು, ಸರಿದಾರಿಯಲ್ಲಿ ಈ ದೇಶನ ತಗೊಂಡು ಹೋಗಬೇಕು. ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತು ನಾವು ಹಣ್ಣು ಮತ್ತು ಇದು ಬ್ರೆಡ್ಡನ್ನು ವಿತರಣೆ ಮಾಡಿದ್ದೇವೆ. ಆ ಒಂದು ರೋಗಿಗಳು ಕೂಡ ಅವರ ಜನ್ಮದಿನ ಅಂಗವಾಗಿ ಅವ್ರಿಗೂ ದಯಾಮಯ ಭಗವಂತ ಅವರು ಆರೋಗ್ಯವಂತರಾಗಲಿ, ಒಂದು ಒಳ್ಳೆಯ ಸಮಾಜನ, ಆರೋಗ್ಯಕರವಾದ ಸಮಾಜನ ಹುಟ್ಟಾಕಲಿಕ್ಕೆ ನಾವೆಲ್ಲರೂ ಭಾಜಪ ಕಾರ್ಯಕರ್ತರು ಮತ್ತು ಮುಖಂಡರು ಕೂಡ ನಾವು ವಿಶೇಷವಾಗಿ ಸ್ಪಂದಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀವಿ. ಮಾಲೂರು ಹೊರವಲಯದ ಗ್ರೀನ್ ಸಿಟೀಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವೈಭವ 2024 ಕಾರ್ಯಕ್ರಮ ನಡೆಯಿತು. ರಾಷ್ಟ್ರೀಯ ಪದಕ ಪುರಸ್ಕೃತ ಹಾಗೂ ಮಿರಾಕಲ್ ಸ್ಥಾಪಕ ಡಾಕ್ಟರ್ ಸೈಯದ್ ಸಲಾಹುದ್ದೀನ್ ಪಾಷಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಕಾರ್ಯದರ್ಶಿ ಎಸ್.ಎನ್. ರಮೇಶ್ ಇತರರು ಕಾರ್ಯಕ್ರಮ ಆಯೋಜಿಸಿದ್ದರು. ಮಾಲೂರಿನ ಫ್ರಾನ್ಸಿಸ್ ಡಿಸಿಎಲ್ ಚರ್ಚಿನಲ್ಲಿ ವಿಜೃಂಭಣೆಯ ಕ್ರಿಸ್ಮಸ್ ಹಬ್ಬವನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಆಚರಿಸಿದರು. ಹೊಸ ವರ್ಷದ ಪ್ರಯುಕ್ತ ಮಾಲೂರು ಸ್ಕೇಟರ್ಸ್ ವತಿಯಿಂದ ಸ್ಕೇಟಿಂಗ್ ಸ್ಪರ್ಧೆ ನಡೆಯಿತು. ಟ್ರೈನರ್ ಗ್ರೇಷನ್ ಅಲ್ಮೇಡ ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಿಮ್ಮ ಭೇಟಿ ಮುಂದಿನ ನಿಮ್ ಟಿವಿ ನ್ಯೂಸ್ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.